ಹೊರಗಡೆ ಜೋರಾಗಿ ಮಳೆ. ಈ ಮಳೆಯಲ್ಲಿ ಬಿಸಿಯಾಗಿ ಖಾರವಾಗಿ ಏನಾದ್ರು ಕುಡಿಬೇಕು ಅನಿಸ್ತಿದೆಯಲ್ಲ, ಬನ್ನಿ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಸೂಪ್ ಮಾಡೋಣ. ಸೊ ಮೊದಲಿಗೆ ಚಿಕನ್ನ ಬಾಯ್ಲ್ ಮಾಡೋದಕ್ಕೆ ಇಟ್ಟಿರ್ತೀವಿ. ಅದಾದ್ಮೇಲೆ ಬಾಯ್ಲ್ ಆಗೋಷ್ಟೊತ್ತಿಗೆ ಎಲ್ಲ ವೆಜಿಸ್ ಹಚ್ಚಿಟ್ಕೊಳ್ತಾ ಇದ್ದೀನಿ. ನಂತರ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ. ಸೊ ನಾನು ಬಾಟ್ಲ್ ಯೂಸ್ ಮಾಡ್ತಾ ಇದ್ದೀನಿ, ನೋಡಿ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಕ್ಲೀನ್ ಫ್ರೈ ಮಾಡ್ಕೊಳ್ಳಿ. ಅದು ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಅದು ಲೈಟ್ ಪಿಂಕ್ ಕಲರ್ ಬರೋವರೆಗೂ ಕ್ಲೀನ್ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಎಲ್ಲ ಸಣ್ಣದಾಗಿ ಸೊ ನಿಮಗೆ ಬೇಕು ಅಂತಂದರೆ ಬೇರೆ ಕ್ಯಾಬೇಜ್ ಎಲ್ಲ ವೆಜಿಸ್ ಯೂಸ್ ಮಾಡ್ಬೋದು. ಸೊ ನನಗೆ ಇವಾಗ ಅವೈಲೇಬಲ್ ಇದ್ದಿದ್ದು ಮನೇಲಿ ಇದ್ದಿದ್ದು ಕ್ಯಾರೆಟ್. ಸೊ ಅದನ್ನು ಕ್ಲೀನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್ ಫ್ರೈ ಹಾಕೋತಾ ಇದ್ದೀನಿ. ಕ್ಲೀನಾಗಿ ಫ್ರೈ ಆಗೋಷ್ಟೊತ್ತಿಗೆ ನಾನಿಲ್ಲಿ ಬೇಯಿಸ್ಕೊಂಡಿರೋ ಚಿಕನ್ನ ಕ್ಲೀನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ 4 to 5 ಮೆಂಬರ್ಸ್ ಇರೋಷ್ಟು ಮಾಡ್ತಿರೋದ್ರಿಂದ 3 ಗ್ಲಾಸ್ ಆಫ್ ವಾಟರ್ ಅಂದರೆ 3 ಲೋಟ ನೀರನ್ನ ಯೂಸ್ ಮಾಡ್ತೀನಿ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ನ ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡು ಏನು ಗಂಟೆ ಇಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಥಿಕ್ನೆಸ್ ಯಾವುದು ಅಂದರೆ ಲೈಟಾಗಿ ಬೇಕಾ ಹೆವಿ ಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹಚ್ಚಿಟ್ಕೊಂಡಿರೋ ಚಿಕನ್ ಪೀಸಸ್ನ ಹಾಕಿ ನಾನು ಸ್ಪ್ರಿಂಗ್ ಆನಿಯನ್ನು ಯೂಸ್ ಮಾಡಿದ್ದೀನಿ. ಸೊ ಅದನ್ನು ಹಾಕ್ಕೋಬೋದು. ಕ್ಲೀನಾಗಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಥಿಕ್ನೆಸ್ ಆಗ್ತಾ ಬರುತ್ತೆ. ಅದಾದಮೇಲೆ ಅದಕ್ಕೆ 1.5 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿದ್ಮೇಲೆ ಕ್ಲೀನಾಗಿ ಕುದಿಸ್ಕೊಳ್ಳಿ. ಅದು ಕುದೀತಾ ಇದೆ ಅಂದಾಗ ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಪೆಪ್ಪರ್ ಪೌಡರ್, ನಿಮ್ಮ ಖಾರದ ಎಷ್ಟು ಅಂದಾಜು ಗೊತ್ತಾಗುತ್ತಲ್ಲ. ಯಾಕಂದರೆ ಸೊ ಬಿಕಾಸ್ ಆಲ್ರೆಡಿ ನೀವು ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಹಾಕ್ಕೊಂಡಿರ್ತೀರ, ಚಿಲ್ಲಿ ಸಾಸ್ ಯೂಸ್ ಮಾಡ್ತೀರಾ. ಸೊ ಖಾರಕ್ಕೆ ತಕ್ಕಂಗೆ ಪೆಪ್ಪರ್ ಪೌಡರ್ ಮತ್ತು ರುಚಿ ನೋಡ್ಕೊಳ್ಳಿ, ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಹಾಕಿ ಸರ್ವ್ ಮಾಡಿ. ಬಿಸಿ ಬಿಸಿ ಖಾರವಾಗಿರೋ ರೆಸ್ಟೋರೆಂಟ್ಸ್ ರೆಡಿಯಾಗಿದೆ. ಕೇಳೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ. ಸೊ ಇವ್ರು ಸೂಪರ್ ಅಂದರು. ಸೊ ನೆಕ್ಸ್ಟ್ ಇನ್ನೊಬ್ರ ಹತ್ರ ಕೇಳ್ತಾ ಇದ್ದೀನಿ. ಇವ್ರ ಎಕ್ಸ್ಪ್ರೆಷನ್ ನೋಡ್ತಿದ್ರೇನೆ ಗೊತ್ತಾಗ್ತಿದೆ ತುಂಬ ಟೇಸ್ಟಿ ಆಗಿದೆ. ಸೊ ನಿಮ್ಮ ಮನ್ಸನ್ನು ಮುಗಿಯೋ ಮುಂಚೆ ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ ಆ್ಯಂಡ್ ನಮ್ಗೆ ಹೇಳಿ ಈ ರೆಸಿಪಿ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.